ಸ್ಥಾಪಿಸಬೇಕು ಅನ್ನುವಂಥ ನೆಲೆಯಲ್ಲಿ ಅವ್ರಿಗೆ ಸದೃಢಿದ್ದ, ಅವನು ಎಲ್ಲ ರೀತಿಯ ಯೋಗ್ಯ ಇದ್ದ, ಅವನು ಸೆಕ್ಸುವಲಿ ಗಟ್ಟಿಮುಟ್ಟಿದ್ದ ಅನ್ನೋ ತೋರಿಸೋ ಪ್ರಯತ್ನವನ್ನು ನಮ್ಮ ರಾಕೇಶ್ ಶೆಟ್ಟಿ ಅವ್ರು ಮಾಡ್ತಾಯಿದ್ದಾರೆ ಪವರ್ ಟಿ ವಿಯಿಂದ. ನಿಜವಾಗಿ ಅವರು ಸತ್ಯ ಹೇಳ್ತಾ ಇದ್ದಾರೆ. ಈ ಸತ್ಯ ಹುಡುಗೋ ಕೆಲಸ ಇವತ್ತು SIT ಮೇಲೆ ಅದ. ಆದರೆ SITಗೆ ಎಲ್ಲ ಒಂದು ಭಾರವನ್ನು ತಡೆ ಶಕ್ತಿ ಅದಾನ ಅನ್ನುವಂಥದ್ದು ಸಹಿತ ಅಷ್ಟೇ ಮುಖ್ಯ. ಯಾಕಂದ್ರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಿರುವಂಥ ಈ SIT, ಈ ಪೊಲೀಸ್ ವ್ಯವಸ್ಥೆ ಈ ಒಂದು ಗುರುತರವಾದಂಥ ಭಾರವನ್ನು ತಳೆದಿತ್ತ ಅಂತ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಈಗಾಗಲೇ ಸತ್ಯ ಮನವರಿಗಾಗಿದೆ ಪ್ರಣಬ್ ಮೊಹಂತಿ ಅವರಿಗೆ. ಯಾರು ಏನು ಎತ್ತ ಏನು ಅಂತಿಲ್ಲ. ಅವರಿದ್ದಂಥವ್ರು ಇವತ್ತು ಒಂದು ಫಾರ್ಮ್ ಡಿಸಿಷನ್ಗೆ ಬಂದ ಇವುಗಳ ಹಿಂದಿದ್ದಂಥ ಇವುಗಳೆಲ್ಲ ಒಂದು ನಡೆದ ಸುಳ್ಳೇನಲ್ಲ, ಇವೆಲ್ಲ ಸತ್ಯನ ಆನ್ ದ ರೆಕಾರ್ಡ್ಸ್. ಅದಕ್ಕಾಗಿ ಇವುಗಳ ತನಿಖೆ ಇನ್ನೊಮ್ಮೆ ಆಗೋದಷ್ಟಲ್ಲ, ಇದರ ರಿಪೋರ್ಟ್ ಇವತ್ತು ಬರಬೇಕಾಗಿದೆ. ಆ ರಿಪೋರ್ಟ್ನ ನೋಡುವ ದಾರಿ ಇವತ್ತು ಮುಂದದ. ಬಟ್ ಇಂಥ ಸಂದರ್ಭದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋ ಸಂದರ್ಭದಲ್ಲಿ ತಿಮ್ರೋಡಿ ಅವರನ್ನು ರಾಯಚೂರಿಗೆ ಅಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಮಾತ್ರ. ಇದರಲ್ಲಿ ಯಾರು ಸುಳ್ಳರು, ಯಾರು ಅತ್ಯಾಚಾರಿಗಳು, ಯಾರು ಕಳ್ಳರು, ಯಾರು ಕೊಲೆಗಡಕರು ಅನ್ನೋದನ್ನು ಕಂಡುಹಿಡಿಯುವ ಕೆಲಸ ಭಾಳ ಮಹತ್ತರ. ಮತ್ತು ಇದು ಪ್ರತಿಯೊಬ್ಬ ಇವತ್ತಿನ ಕನ್ನಡಿಗ, ಪ್ರತಿಯೊಬ್ಬ ಅಲ್ಲಿಯ ಭಕ್ತ ಕೇಳುವಂಥ ಪ್ರಶ್ನೆ ಆಗ್ಯದ. ಈ ಪ್ರಶ್ನೆಗೆ ಉತ್ತರ ಹುಡುಕೋ ಕೆಲಸ SIT ಮತ್ತು ಸರ್ಕಾರದಿಂದ ಆಗಬೇಕಾಗ್ಯದ. ಜೊತೆಗೆ ಧರ್ಮಸ್ಥಳದ ಪ್ರತಿಯೊಂದು ಅಲ್ಲಿಯ ಕೆಳ ಸ್ತರದ ಜನ ಇದರ ಬಗ್ಗೆ ಸ್ಪಷ್ಟವಾಗಿ ಅಭಿಪ್ರಾಯ ಸತ್ಯಗಳು ಹೇಳ್ತಾ ಇದ್ದಾರೆ. ಅದು ಇನ್ನೊಮ್ಮೆ ಕೊರಾಗಬೇಕಂತ ಹೇಳ್ತಾ ಎತ್ತು ಹೋಗ್ಬೋದು ಇದು ಅನ್ನೋ ಮಾತನ್ನು ಮತ್ತೊಮ್ಮೆ ನೀವು ಪ್ರಶ್ನೆ ಮಾಡ್ತಾ, ಇವರಲ್ಲಿ ಯಾರು ಕಳ್ಳರು, ಭೂಮಿಯ ನುಂಗುವವರು, ಕೊಲೆಗಡಕರು, ಅತ್ಯಾಚಾರಿಗಳು ನಿರ್ಧಾರ ನಿಮಗೆ ಬಿಟ್ಟಂಥದ್ದು. ಇವು ಡೆವಲಪ್ಮೆಂಟ್ ನಿಮ್ಮ ಜೊತೆ ಹೇಳಿದ್ದು ಇಲ್ಲಿವರೆಗೆ ಆಗಿದ್ದು. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.